ವೀಕ್ಷಕರೇ, ಪಾಟೀಲ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಲಪುರದಲ್ಲಿ ನೀರಿಗಾಗಿ ಹಾಹಾಕಾರ, ಪಬ್ಲಿಕ್ ಹಣ ಸಂಗ್ರಹಿಸಿ ಪೈಪ್ಲೈನ್ ದುರಸ್ತಿ, ಗ್ರಾಮ ಪಂಚಾಯಿತಿ ಲೆಕ್ಕಕ್ಕಿಲ್ಲ. ಕುಡಿಯುವ ನೀರಿಗಾಗಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿ ಸಭೆಗಳ ಮೇಲೆ ಸಭೆ ಮಾಡಿದ್ರು. ಅಧಿಕಾರಿಗಳ ಎಡವಟ್ಟು, ಲೋಪದೋಷದಿಂದ ನೀರಿನ ಬವಣೆ ಹೇಳತೀರದು. ಕುಡಿಯುವ ನೀರಿಗಾಗಿ ಸರ್ಕಾರ ಕೋಟಿ ಕೋಟಿ ಹಣ ಇಟ್ಟರೂ ಅದು ಲೂಟಿ ಎಂದು ಸಾರ್ವಜನಿಕರು ಆಕ್ರೋಶ. ಮಸ್ಕಿ ತಾಲೂಕು ಹಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹೇಳತೀರದು. ಕಳೆದ 3 ದಿನಗಳಿಂದ ಇಲ್ಲಿ ಕುಡಿಯುವ ನೀರಿನ ಪೈಪ್ಗಳು ದುರಸ್ತಿಯಿಂದ ಶುದ್ಧ ಕುಡಿಯುವ, ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟಕ್ಕೆ ನೀರು ಇಲ್ಲ. ಇನ್ನಿತರ ನೀರಿನ ಸಮಸ್ಯೆಯಿಂದ ಜನರು ಬತ್ತಿ ಬಳಲುತ್ತಿದ್ದು ಸಮಸ್ಯೆ ಹೇಳತೀರದು. ಆದರೆ ಗ್ರಾಮ ಪಂಚಾಯಿತಿಯವರು ಪೈಪ್ ದುರಸ್ತಿ ಮಾಡಲು ಸಾಮಾನುಗಳಿಲ್ಲ. ಇಲ್ಲಿಯ ವಾಟರ್ ಮ್ಯಾನ್ ವರ್ಷವಾದರೂ ವೇತನ ಇಲ್ಲ ಎಂದು ಗೋಳಾಟ. ಅದಕ್ಕೆ ಜನರೇ ಸೇರಿ ತಲಾಪಟ್ಟಿ ಸಂಗ್ರಹ ಮಾಡಿ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ ಮಾಡಿದ್ದಾರೆ. ನಮ್ಮ ಹಾಲಪುರ ನೀರು ಬೇರೆ ಬೇರೆ ಊರುಗಳಿಗೆ ಹೋಗುತ್ತವೆ. ಆದರೆ ಇಂದು ನಮ್ಮ ಊರಿಗೆ ನೀರೇ ಇಲ್ಲ. ಬೇರೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕ್ಯಾರೆ ಎನ್ನದೇ ಇಲ್ಲಿಯ ಗ್ರಾಮ ಪಂಚಾಯಿತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸಾರ್ವಜನಿಕರು ಗ್ರಾಮ ಪಂಚಾಯಿತಿಯ ವರ್ತನೆಗೆ ಹಿಡಿಶಾಪ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಪಾರಲ್ರಿ, ಎಲ್ಲ ತೊಂದ್ರೆ ಇದೆ. ಏನು ಸಮಸ್ಯೆ ನೀರಿನ ಸಮಸ್ಯೆ ಬಗ್ಗೆ ಹೇಳ್ತೀವಿ. ಒಂದ್ರ ಸಾಮಾನು ಕೊಡ್ಸಲ್ರು, ವಾಟರ್ ಮನಿ ಬಿಲ್ ಆಗಲ್ದು ಅಂತ ಹೇಳ್ತಾರ. ಅವ್ರು ಕೇಳಿದ್ರ ಇದ್ರಂಗ ದಗದ ಮಾಡ್ಬೇಕು ಅಂದ್ರ ಸಾಮಾನು ಕೊಡ್ಸಲ್ಲ. ಸಾಮಾನು ರೆಸ್ಪಾನ್ಸ್ ಮಾಡಲ್ರಿ. ಯಾರು MLA ಅವರು ಮಾಡಿದ್ರು ಮಾಡಿಲ್ಲ, ಫೋನ್ ಯಾರು ಇಶ್ಯೂ ಮಾಡಿಲ್ರಿ. MLA ಅವರು ಇವ್ರು ಯಾರು ಪ್ರತಿಯೊಬ್ಬ ಲೀಡರ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ರಿ. ನಿನ್ನೆ ಪಿಡಿಯವ್ರಿ ಏನಂತಾರನ್ರಿ? ಏನ್ ಸಮಸ್ಯೆ? ಫೋನ್ ರಿಸೀವ್ ಮಾಡಲ್ರಿ. ಅದು ಆರಾಮಿಲ್ಲ, ಏನು ಬದ್ಲಿ ಹೇಳ್ತಾರ. ಜನರ ಸಮಸ್ಯೆ ಹಂಗ್ರಿ? ಕುಡಿಯೋ ನೀರು ಇಲ್ಲಿ ಸ್ಕೂಲ್ ಮಕ್ಳಿಗೆ ಕೂಡ ನೀರಿಲ್ರಿ. ಕುಡಿಯೋ ನೀರಿಗೆ ಪ್ರತಿಯೊಬ್ಬರು ಮನೆಗೆ 2 ಲೀಟರ್ ಬಾಟ್ಲಿ 1 ಲೀಟರ್ ಅವ್ರವ್ರ ನೀರು ಕಳ್ಸಾರ್ರಿ. ಕುಡಿಯೋ ನೀರು ಫಿಲ್ಟರ್ ನೀರಿಲ್ರಿ. ಬೇರೆ ಊರಿಗೆ ಹೋಗಿ ನೀರು ತಂದಿವ್ರಿ. ಮಸ್ಕಿ ಇತ್ತಲ್ಲಿ ಹೋಗಿ ಹಳ್ಳಿಗಳು, ಬೇರೆ ಹಳ್ಳಿಗೆ ಹೋಗಿ ನೀರು ತಗೊಂಬಂದಿವ್ರಿ. 2 ದಿವಸದಿಂದ ನೀರಿಲ್ಲ. ಭಾಳ ನೀರಿಂದ ಸಮಸ್ಯೆ ರೀ. ಕರೆಂಟಿಂದ ಭಾಳ ಅಸ್ತವ್ಯಸ್ತ ಐತ್ರಿ. ಭಾಳ ಕಟ್ಟಿದಾಗೈತ್ರಿ. ಮತ್ತೆ ಇದನ್ನ ಮುರಾಜ್ ಸಾರಿಗೆ ಕಲೆಕ್ಷನ್ ಕೊಡ್ಸ್ಯಾರ್ರಿ ತಿಳಿದಾರಾಗಿ. ಏನ್ ಮಾಡ್ಬೇಕ್ರಿ? ನಮ್ಮೂರಲ್ಲಿ ಇದಿರ್ತೈತೆ ML ಗ್ರ್ಯಾಂಡ್ ಏನೋ ಮಾಡಿಸ್ತಿರ್ತಾರ ಅವರು. ಯಾರು ಕೊಟ್ರ? ಪಿಡಿಯವ್ರು ಮಾಡ್ಯಾರ, ಲೀಡರ್ಗಳು ಮಾಡ್ಸ್ಯಾರ. ಲೀಡರ್ಗಳು ಮಾಡ್ಸ್ಯಾರ. ಈಗ ನಮಗೆ ನೀರಿಲ್ಲ. ಈ 3-4 ದಿವಸ ಆಯ್ತು ಇವತ್ತಿಗೆ. ಹಾಲಪುರ ಗ್ರಾಮದಲ್ಲಿ ನೀರಿಂದ 5 ಸತಿ ನೀರೇ ಇಲ್ಲ. ಫಿಲ್ಟರ್ ನೀರಿಲ್ಲ, ಗುಮ್ಮಿಗೆ ನೀರಿಲ್ಲ. ರೈತರ ಬಗ್ಗೆ ಏನ್ ಮಾಡೋದು? ಪಂಚಾಯತ್ ಅವರು ಕೇರ್ ಮಾಡಲ್ಲ. ಮಾಡ್ತಾರ, ಇವತ್ತು ಕಲಿ ಬಿದ್ದಾರೆ ಅಲ್ರಿ. ಈ ಬಗ್ಗೆ ನೀವು ಪಂಚಾಯತಿಗೆ ಹೋಯ್ತ್ರೆ? ಪಂಚಾಯತಿಗೆ ಹೋದ್ರು ಕೂಡ ಸಾಮಾನು ಕೊಡಿಸ್ತಾರ. ಅವ್ರು ಸಾಮಾನು ಕೊಡಿಸ್ತಾ ಇಲ್ಲ. ಮಾಡೋರು ಇದಾರ, ವಾಟರ್ ಮ್ಯಾನ್ ಮಾಡ್ತಾರೆ. ಅವರು ವಾಟರ್ ಮ್ಯಾನ್ ಪಾಪ ಅವ್ರು ಏನ್ ಮಾಡ್ಯಾರ? ಸಾಮಾನು ಕೊಡಿಸಿ ಮಾಡ್ತಾರ. ಅವ್ರು ಏನ್ ಸಾಮಾನು ಏನ್ ಮಾಡಿಲ್ಲ. ಅವ್ರನ್ನ ಕೈ ರೊಕ್ಕ ಹಾಕಿ ಮಾಡ್ಬೇಕು. ಅವರು ರೊಕ್ಕ ನದಿಗೆ ಬೇಕ್ರಿ. 1000 ರೂಪಾಯಿ ಕೊಡ್ಬೇಕು ಎಳ್ದುಗಳಿಗೆ. ಯಾರು ಕೊಡ್ಬೇಕ್ರಿ? ಪಿಡಿಯೋ ಒಂದೂರಾಗ ಇದೊಂದೂರಾಗ. ಪಂಚಾಯತ್ ಏನು ಉಪಯೋಗ ಐತಿ ನಮ್ಗೆ? ಇದ್ದು ನಮ್ಮಲ್ಲಿ ಎಷ್ಟು ತೊಂದರೆ ಆಯ್ತು. ಕುಡಿಯಕ್ಕೆ ನೀರು ಎತ್ತಿ ಕೆಲಸ ಮಾಡಿಸಿ ನಿನ್ನೆ ನಾವು ಪಟ್ಟಿ ಹಾಕಿವ್ರಿ. ಊರಾಗ ಇಲ್ಲಿ ಗುಡಿತಲ್ಲಿ ಪಟ್ಟಿ ಎತ್ತಿ JCB ತೋಡಿಸಿ ನಿನ್ನೆ ಕೆಲಸ ಮಾಡಿವ್ರಿ. ಭಾಳಷ್ಟು ಸಹಕಾರ ಏನು ಮಾಡಿಲ್ಲ. ಊರಾಗ ಪಟ್ಟಿ ಎತ್ತೀವ್ರಿ. ಪಟ್ಟಿ ಎತ್ತಿ ನೀರಿನ ವ್ಯವಸ್ಥೆ ಮಾಡಕತ್ತೀವ್ರಿ. ಮತ್ತೆ ಸಾಮಾನು ಕೊಡ್ಸಕ್ಕೆ ತಯಾರಿ. ವಾಟರ್ ಮ್ಯಾನ್ ಮಾಡಿದ ನಂತರ ಕರೆವು ಏನ್ ಮಾಡ್ಬೇಕು? ಇಲ್ಲಿ ರೊಕ್ಕಿಲ್ಲ. ಬೇಕು ಪಂಚಾಯತ್ 85 ದುಡ್ಡು ಐತೆ. ಯಾರು ಮಾಡ್ಬೇಕು ಸರ್ ಅದನ್ನ? ಅವ್ರಿಗೆ ಪಗಾರ ಕೂಡ ಗೊತ್ತಿಲ್ಲ ಪಂಚಾಯತ್ ನಾಡು. ಇವ್ರು ವಾಟರ್ ಮ್ಯಾನ್ ಅಂತಾರೆ, ಪಾಪ ಅವ್ರಿಗೆ ಪೇಮೆಂಟ್ ಇಲ್ಲ ಅಂತ. ನಾನು ಹೇಳ್ತಾರೆ ಅವ್ರಿಗೆ ಪೇಮೆಂಟ್ ಆಗಿಲ್ಲ. ಅವ್ರು ಏನ್ ಮಾಡಂತ ದುಡ್ದವರು ಅವ್ರಿಗೆ ಹೇಳಿದ್ರೆ ಹೆಣ್ಣು ಬೇಕಾದ್ರೆ ಅವ್ರು ಹೇಳಿಲ್ಲ. ಇಷ್ಟ ಐದು ನೀರಿಲ್ಲ ನೋಡ್ರಿ. ಪೈಪ್ಗಳು ನಿನ್ನೆ ತರ್ಬೇಕಾದ್ರು ನಗದಿ ಕೊಟ್ಟು ತಗೊಂಡ್ಬಂದಿವ್ರಿ ಇಲ್ಲಿ ಊರಲ್ಲಿ. ಅಂದ್ರೆ ನಿನ್ನೆ ಒಟ್ಟ ಪಿಡಿಯೋ ನಿಮ್ ಸಂಪರ್ಕ ಸಿಕ್ಕಿಲ್ಲ? ಸಂಪರ್ಕ ಇಲ್ಲ. ಒಟ್ಟು ಮಾತಾಡಿದಲ್ರಿ. ಎಲ್ಲ ಕಡೆ ಹಂಗೆ ನಮ್ಮ ಊರು ಓಟು ನೀರು ತೊಂದರೆ ಐತ್ರಿ. ಆರಾಮ್ ಇದು ಬೋಡ್ತಾರೆ. ಅವಾಗ ಅದೇನಾಗ್ತೇನೆ ಜಲ್ಲಿ ಹೋಗಿರ್ತೇನೋ ಅವು ಡುಬ್ಬ ಉಡ್ತೆ ನೀರು ಗುಡ್ಡ ಐತಂದ್ರದ್ದು ನೀರು ಉಡ್ತಿ ನೀರು ತೊಗೊಂಡ್ರೆ ದೋಸ್ತಿ ಕೇಳಿದಾಗ ಯಾ ನಮ್ಮನೆ ಪಾಸ್ ಐತೆ 1 to 1 ಅವ್ರು ಏನು ಮಾಡಿದ್ರು? ಅವ್ರ ಕಡೆ ಸರ್ ಆರ್ಡರ್ ಮಾಡ್ಬೇಕು. ಅವ್ರು ವಾಟರ್ ಮಾಡಿ ಅಂದ್ರೆ ಏನಾಗಬೇಕು?